ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟಾಪ್ 10 ಕನ್ನಡ ಚಾನಲ್. ಇವತ್ತು ನಾವು ನೋಡೋ ವಿಡಿಯೋ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಒಂದು ಸೂಪರ್ ಆಗಿರೋ ಒಂದು ಟ್ರಿಕ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾವು ನಾರ್ಮಲ್ ಆಗಿ ನಮ್ಮ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿರೋ ಬ್ರೌಸರ್ ಅನ್ನು ಓಪನ್ ಮಾಡಿ ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಅನ್ನ ಸರ್ಚ್ ಮಾಡ್ತಾ ಇರ್ತೀರಿ. ಆ ಟೈಮಲ್ಲಿ ಫ್ರೆಂಡ್ಸ್, ನಾವು ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಸರ್ಚ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ಗೆ ನಾನು ಇವಾಗ ಒಂದು ಅಮೆಝಾನ್ ಅಲ್ಲಿ ಒಂದು ಮೊಬೈಲ್ ನ ಇನ್ಫಾರ್ಮೇಶನ್ ಅನ್ನು ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಅಮೆಝಾನ್ ಅಲ್ಲಿ ಒಂದು ಮೊಬೈಲ್ ನ ಇನ್ಫಾರ್ಮೇಶನ್ ಅನ್ನು ಸರ್ಚ್ ಮಾಡಿದ್ದೀನಿ. ಈಗ ಫ್ರೆಂಡ್ಸ್, ಈ ಒಂದು ಮೊಬೈಲ್ ನ ಪೂರ್ತಿ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕೆ ನಾವು ಇಲ್ಲಿ ರೈಟ್ ಸೈಡ್ ಅಲ್ಲಿ ಸ್ಕ್ರಾಲಿಂಗ್ ಬಟನ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನ ಯೂಸ್ ಮಾಡಿ ಕೆಳಗಡೆ ಒಂದು ಸ್ಕ್ರಾಲ್ ಮಾಡಿ ಈ ಇನ್ಫಾರ್ಮೇಶನ್ ಅನ್ನ ಓದ್ಕೊಂತೀರಿ. ಆದ್ರೆ ಫ್ರೆಂಡ್ಸ್, ನಮ್ಗೆ ಒಂದೊಂದು ಟೈಮ್ ಅನ್ಸಿರುತ್ತೆ ಈ ಒಂದು ಪೂರ್ತಿ ಪೇಜ್ ಹೇಗೆ ಸ್ಕ್ರೀನ್ ಶಾಟ್ ತಗೊಳ್ಳೋದು ಅಂತ. ಸೊ ಫ್ರೆಂಡ್ಸ್, ನಾನು ನಿಮ್ಗೆ ಮೊಬೈಲ್ ಅಲ್ಲಿ ಹೇಗೆ ಒಂದು ಲಾಂಗ್ ಸ್ಕ್ರೀನ್ ಶಾಟ್ ತೆಗೆಯೋದು ಅಂತ ಒಂದು ವಿಡಿಯೋನ ಮಾಡಿದ್ದೆ. ಆದ್ರೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ನಿಮ್ಮ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಯಾವ್ದಾದ್ರು ಒಂದು ಪೇಜ್ ಅನ್ನ ಪೂರ್ತಿ ಒಂದು ಲಾಂಗ್ ಸ್ಕ್ರೀನ್ ಶಾಟ್ ಅನ್ನ ಹೇಗೆ ತೆಗೆಯೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಒಳಗಡೆ ಹೋಗೋಣ. ಸೊ ಫ್ರೆಂಡ್ಸ್, ಈ ರೀತಿ ಟ್ರಿಕ್ ನೀವು ನಿಮ್ಮ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಮಾಡ್ಬೇಕು ಅನ್ಕೊಂಡಿದ್ರೆ, ಫಸ್ಟ್ ನೀವು ನಿಮ್ಮ ಒಂದು ಸಿಸ್ಟಮ್ ನಲ್ಲಿರೋ ಬ್ರೌಸರ್ ಅನ್ನು ಓಪನ್ ಮಾಡಿ. ಫಾರ್ ಎಕ್ಸಾಂಪಲ್, ನಾನು ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಾದ್ಮೇಲೆ ಫ್ರೆಂಡ್ಸ್, ಇಲ್ಲಿ ನೀವು ನ್ಯೂ ಟ್ಯಾಬ್ ಅನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಫ್ರೆಂಡ್ಸ್, ನೀವು ಕ್ರೋಮ್ ವೆಬ್ ಸ್ಟೋರ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಾದ್ಮೇಲೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಫಸ್ಟ್ ಅಲ್ಲೇ ಒಂದು ಆಪ್ಷನ್ ಬರುತ್ತೆ, ಕ್ರೋಮ್ ವೆಬ್ ಸ್ಟೋರ್ ಗೂಗಲ್ ಕ್ರೋಮ್ ಅಂತ. ಈ ಆಪ್ಷನ್ ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್, ನಿಮ್ಮ ಒಂದು ಕ್ರೋಮ್ ವೆಬ್ ಸ್ಟೋರ್ ಓಪನ್ ಆಗುತ್ತೆ. ಇಲ್ಲಿ ಫ್ರೆಂಡ್ಸ್, ಸರ್ಚ್ ದ ಕ್ರೋಮ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿ ನೀವು ಫುಲ್ ಪೇಜ್ ಸ್ಕ್ರೀನ್ ಕ್ಯಾಪ್ಚರ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಫ್ರೆಂಡ್ಸ್, ನಿಮ್ಗೆ ಆ ಒಂದು ಎಕ್ಸ್ಟೆನ್ಷನ್ಸ್ ಓಪನ್ ಆಗುತ್ತೆ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಫಸ್ಟ್ ಅಲ್ಲೇ ನಿಮ್ಗೆ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಫುಲ್ ಪೇಜ್ ಸ್ಕ್ರೀನ್ ಕ್ಯಾಪ್ಚರ್ ಅಂತ. ಇಲ್ಲಿ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಬ್ಲೂ ಕಲರ್ ಅಲ್ಲಿ ಆಡ್ ಟು ಕ್ರೋಮ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಮೇಲೆ ಒಂದು ಆಪ್ಷನ್ ಓಪನ್ ಆಗುತ್ತೆ ಫ್ರೆಂಡ್ಸ್, ಆಡ್ ಎಕ್ಸ್ಟೆನ್ಷನ್ ಅಂತ ಒಂದು ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಫ್ರೆಂಡ್ಸ್, ಈ ಒಂದು ಫುಲ್ ಪೇಜ್ ಸ್ಕ್ರೀನ್ ಶಾಟ್ ಎಕ್ಸ್ಟೆನ್ಷನ್ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಅಲ್ಲಿ ಇಲ್ಲಿ ಆಡ್ ಆಗಿರುತ್ತೆ. ಈಗ ಫ್ರೆಂಡ್ಸ್, ನೀವು ಯಾವ್ದಾದ್ರು ಒಂದು ಪೇಜ್ ಅನ್ನು ಓಪನ್ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್ ನೋಡಿ ಫ್ರೆಂಡ್ಸ್, ನಾನೀಗ ಅಮೆಝಾನ್ ಅಲ್ಲಿ ಒಂದು ಹಾನರ್ ಮೊಬೈಲ್ ಪೇಜ್ ಅನ್ನು ಓಪನ್ ಮಾಡಿದ್ದೀನಿ. ಈಗ ಫ್ರೆಂಡ್ಸ್, ನನಗೆ ಇಲ್ಲಿ ಮೇಲೆಯಿಂದ ಕೆಳಗಡೆ ಏನು ಇನ್ಫಾರ್ಮೇಶನ್ ಇದೆಯೋ ಆ ಟೋಟಲ್ ಪೇಜ್ ನನಗೆ ಸ್ಕ್ರೀನ್ ಶಾಟ್ ಆಗಿ ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಈಗ ಟಾಪ್ಗೆ ಬಂದ್ಬಿಟ್ಟು ನೀವು ಈಗ ಐಕಾನ್ ಇದೆಯಲ್ಲ ಫ್ರೆಂಡ್ಸ್, ಆ ಐಕಾನ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಫ್ರೆಂಡ್ಸ್, ಈ ಒಂದು ಟೋಟಲ್ ಪೇಜು ಸ್ಕ್ರೀನ್ ಶಾಟ್ ಆಗಿ ತಗೊಂತಾ ಇದೆ. ಸೊ ಫ್ರೆಂಡ್ಸ್, ಈ ಒಂದು ಸ್ಕ್ರೀನ್ ಶಾಟ್ ಕಂಪ್ಲೀಟ್ ಆದ್ಮೇಲೆ ನಮ್ಗೊಂದು ಟ್ಯಾಬ್ ಓಪನ್ ಆಗುತ್ತೆ. ಆ ನ್ಯೂ ಟ್ಯಾಬ್ ಅಲ್ಲಿ ನಮಗೆ ಈ ಒಂದು ಫುಲ್ ಪೇಜ್ ಸ್ಕ್ರೀನ್ ಶಾಟ್ ಬರುತ್ತೆ. ಜಸ್ಟ್ ಅದು ಕ್ಲಿಕ್ ಮಾಡಿದ್ರೆ ಸಾಕು ಫ್ರೆಂಡ್ಸ್, ಈ ಒಂದು ಪೇಜ್ ಅನ್ನ ನೀವು ಝೂಮ್ ಮಾಡಿ ನೋಡ್ಕೊಬಹುದು. ಸೊ ಫ್ರೆಂಡ್ಸ್, ಈ ಒಂದು ಪೇಜ್ ಅನ್ನ ನೀವು ಡೌನ್ಲೋಡ್ ಮಾಡಬೇಕು ಅಂದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಮೇಲೆ ನಿಮ್ಗೆ ಆಪ್ಷನ್ ಇದೆ, PDF ಫಾರ್ಮೆಟ್ ಅಲ್ಲಿ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಬಹುದು ಅಥವಾ ಇಮೇಜ್ ಫಾರ್ಮೆಟ್ ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್ಗೆ ನಾನು ನಿಮ್ಗೆ ತೋರಿಸೋದಕ್ಕೆ ಇಮೇಜ್ ಫಾರ್ಮೆಟ್ ಅಲ್ಲಿ ಡೌನ್ಲೋಡ್ ಮಾಡ್ತೀನಿ. ಈ ಇಮೇಜ್ ಫಾರ್ಮೆಟ್ ಇದೆಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಲೋ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಡೌನ್ಲೋಡ್ ಈಗ ಇಲ್ಲಿ ಕಂಪ್ಲೀಟ್ ಆಗಿದೆ. ಈಗ ಫ್ರೆಂಡ್ಸ್, ಇದನ್ನ ನೀವು ನಿಮ್ಮ ಒಂದು ಸಿಸ್ಟಮ್ ಅಲ್ಲಿರೋ ಡೌನ್ಲೋಡ್ಸ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಈ ಇಮೇಜ್ ಅನ್ನು ಓಪನ್ ಮಾಡಿ ತೋರಿಸ್ತೀನಿ. ಈಗ ನೋಡಬಹುದು ಫ್ರೆಂಡ್ಸ್, ಆ ಒಂದು ಟೋಟಲ್ ಇಮೇಜು ಇಲ್ಲಿ ಲಾಂಗ್ ಸ್ಕ್ರೀನ್ ಶಾಟ್ ಆಗಿ ಡಿಸ್ಪ್ಲೇ ಆಗಿದೆ. ಈಗ ನೀವು ಈ ಒಂದು ಟೋಟಲ್ ಇಮೇಜ್ ಅನ್ನ ನೀವು ಝೂಮ್ ಮಾಡಿ ಯಾವ ಬೇಕಾದ್ರೂ ಇನ್ಫಾರ್ಮೇಶನ್ ಅನ್ನ ನೋಡ್ಕೊಬಹುದು. ಸೊ ಫ್ರೆಂಡ್ಸ್, ಈ ರೀತಿ ನೀವು ನಿಮ್ಮ ಒಂದು ಯಾವುದೇ ಒಂದು ಇನ್ಫಾರ್ಮೇಶನ್ ಅನ್ನ ನೀವು ಲಾಂಗ್ ಸ್ಕ್ರೀನ್ ಶಾಟ್ ಆಗಿ ತೆಗಿಬಹುದು. ಫಾರ್ ಎಕ್ಸಾಂಪಲ್ ನೋಡಿ ಫ್ರೆಂಡ್ಸ್, ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಒಂದು ಲಾಂಗ್ ಸ್ಕ್ರೀನ್ ಶಾಟ್ ಅನ್ನ ತೆಗೆಯೋಣ. ನೋಡಿ ಫ್ರೆಂಡ್ಸ್, ಮತ್ತೆ ಆ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಒಂದೇ ಸೆಕೆಂಡ್ ಅಲ್ಲಿ ನಿಮಗೆ ಆ ಒಂದು ಫುಲ್ ಪೇಜ್ ಅನ್ನ ಲಾಂಗ್ ಸ್ಕ್ರೀನ್ ಶಾಟ್ ಆಗಿ ತೆಗೆಯುತ್ತೆ.
ಈಗ ಫ್ರೆಂಡ್ಸ್ ಈ ರೀತಿ ನೀವು ಯಾವುದೇ ಪೇಜನ್ನಾಗಲಿ ಲಾಂಗ್ ಸ್ಕ್ರೀನ್ಶಾಟ್ ಆಗಿ ತೆಗಿಬೋದು. ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೆ ಒಂದು ಸೂಪರ್ ವಿಡಿಯೋಲಿ ಸಿಗೋಣ. ಟೇಕ್ ಕೇರ್, ಬೈ ಬಾಯ್. ಇದುವರೆಗೂ ಟಾಪ್ 10 ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ.